ಅಥಳ ವಿಥಳ ಸುಥಳ ಪಾತಾಳ ಥಳಾಥಳದ ಸೃಷ್ಟಿ ಸ್ಥಿತಿ ಲಯಕರ್ತರಾದ ನಮ್ಮಿಂದ ನಿನಗಾಗಿ ಕೇವಲ ಒಂದು ಮಗು ಕರುಣಿಸಲು ಅಸಾಧ್ಯವೇ? ಒಂದು ಕುಡಿಗಾಗಿ ನನ್ನ ಕಾಲ್ಪಿಡಿದು ಬೇಡುತ್ತಿರುವೆಯಲ್ಲ, ಆ ಬಾಲೆ ಈಗ ನನ್ನ ತಪೋಶಕ್ತಿ ಮಂತ್ರ ಬಲದಿಂದ ನೀನು ಪಾವನಳಾಗಿ ನವಮಾಸದಲ್ಲಿ ಪುತ್ರವತಿಯಾಗುವೆ. ಹತಾಸ್ತು. ಇಂದು ತಮ್ಮ ದರ್ಶನಂಗೈದು ನನ್ನ ಮನೋಕಾಮನೆ ಈಡೇರಿಸಿಕೊಂಡು ಎನ್ನ ಜೀವನ ಪುನೀತವಾಯಿತು. ಮಹಾನುಭಾವ ಪುನೀತವಾಯಿತು. ಹೋಗಿ ಬಾ ಮಗಳೇ. ಕಡೆಟ್ ಮುರಳಿ ಸರ್ ಬಿಟ್ರೆ ಒರಿಜಿನಲ್ ಋಷಿಗಳಿಗೆ ಆಪ್ ಇಟ್ಬಿಡ್ತಾನ್ರಿ ಇವನು. ಸರ್ ಸಕ್ಕತ್ತಾಗಿ ಆಕ್ಟ್ ಮಾಡ್ತಾನೆ, ಕಿಲಾಡಿ ಇವನು. ಮೇಡಮ್ ಸಾರಿ ಮೇಡಮ್, ಕಾಲ್ ಟಚ್ ಆಗುತ್ತೆ. ಕೊಡ್ತಾ ಇದ್ದೀನಿ. ನಮ್ಮ ಬಾಟದಲ್ಲಿ ಕಟ್ ಮಾಡ್ಬಿಟ್ಟೇನು ಮನೆಗೆ ತಗೊಂಡೋಗಿ ನಾನೇನು ಉಪ್ಪಿನಕಾಯಿ ಓದ್ತಿರ್ತೀರ ಹಂಗೆ ದೇಕ್ಕ ಹೋಗ್ಬಿಟ್ಟಿದೆ. ರೇ ಮುರಳಿ ಏನ್ರಿ ದಿನಕ್ಕೆ 8 ಸೀನ್ ಹಾಕಿದ್ರೆ ರೆಸ್ಟ್ ಇಲ್ದಂಗೆ ಡೇ ನೈಟ್ ಹೆಂಗ್ರಿ ಶೂಟಿಂಗ್ ಮಾಡಕ್ಕೆ? ಏನ್ ಸರ್ ಮಾಡೋದು? ಮೇಡಮ್ ಡೇಟ್ ಪ್ರಾಬ್ಲಮ್. ಈ ತಿಂಗಳಲ್ಲಿ 3 ದಿನ ಕೊಟ್ಟಿದ್ದಾರೆ. ಡೇಟ್ ಪ್ರಾಬ್ಲಮ್ ಸರ್. ಏನಮ್ಮ ಡೇಟ್ಸ್ ಪ್ರಾಬ್ಲಮ್ ನಿಂಗೆ? ನೋ ಸರ್. ಕನ್ನಡ ಇಂಡಸ್ಟ್ರಿಗೆ ಯಾರು ಅಂತ ನಿನ್ನ ನೀವೇ ಅಲ್ವಾ ಸರ್? ಮತ್ತೆ ನಮಗಿಲ್ಲ ಅಂತಾಳೆ ಏನ್ರಿ ಸರ್? ಓ ಬಾರ ಮತ್ತು ಚೆನ್ನಾಗಿ ಮಾಡಿದೆ ಕಣಯ್ಯ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಮುರಳಿ ಒಂದು ಕೆಲಸ ಮಾಡ್ರಿ. ಹೇಳಿ ಸರ್. ಹೆಂಗೋ ಶಿವರಾಜ್ ಕುಮಾರ್ ಸಿನಿಮಾ ಮಾಡ್ತಿದೀವಲ್ರಿ, ಅದ್ರಲ್ಲಿ ಇಂಟ್ರೊಡಕ್ಷನ್ ಫೈಟ್ ಬರ್ದು ಗೊತ್ತೇನ್ರಿ? ಬಾಡಿ ಬಿಡ್ರದು ಆ ಕ್ಯಾರೆಕ್ಟರ್ ಹಾಕ್ರಿ ಗಟ್ಬಿಟ್ಟಾಗವನೆ. ಸರ್ ಏನ್ ಕೂಟ್ರು ಮಾಡ್ತಾರೆ, ಒಳ್ಳೆ ಕಲಾವಿದ ಸರ್. ಒಳ್ಳೆ ಅದ್ ನನ್ಗೂ ಗೊತ್ತು, ಹೇಳ್ದಷ್ಟು ಮಾಡಿ. ಬಾಮ್ಮ ಈ ಕಡೆ, ಚೇರ್ ಹಾಕೋ ಈ ಕಡೆ. ಓಕೆ ಸರ್. ಅದು ಹೇಳಿದ್ನಲ್ಲಪ್ಪ ಮುರಳಿ, ಹೇಳ್ ಕಳಿಸ್ರಿ. ಓಕೆ ಸರ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ ನೆಕ್ಸ್ಟ್. ಓಕೆ ಏನಯ್ಯ ಸರ್, ನಾನು 249 ಪಿಕ್ಚರ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನಿಮ್ಮದೇ ಒಂದು 2-3 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ ಸರ್ ಜೂನಿಯರ್ ಆರ್ಟಿಸ್ಟ್ ಆಗಿ. ಅದೇ ಒಂದು ಚಾನ್ಸ್ ಸರ್. ನೋಡಿ ಸರ್, ಒಳ್ಳೆ ಆರ್ಟಿಸ್ಟ್ ಸರ್. ರೇ ರಾಜಣ್ಣ ಒಂದ್ ಚೇರ್ ಹಾಕ್ರಿ ಇಲ್ಲಿ. ಬೇಡ ತಗೊಂಬರಿ ಈಗ ಇಲ್ಲಿ ಹಾಕ್ರಿ. ಚೇರ್ ಹಾಕ್ರಿ, ಕೂತ್ಕೊಳ್ಳಯ್ಯ. ಇರ್ಲಿ ಕೂತ್ಕೊಳ್ಳಯ್ಯ, ನೋಡಯ್ಯ ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ ನಾ ಫೈಟ್ ಎಲ್ಲ ಕಲ್ತಿದ್ದೀನಿ ಸರ್. ನೋಡ್ತೀರಾ ಸರ್? ನೋಡಿ. ಓಕೆ ಮಾಡಿ. ಚೆನ್ನಾಗಿ ಕೂಡ ಮಾಡ್ತೀನಿ. ಹೌದಾ? ಮಾಡಿ ನೋಡೋಣ. ಕೂತ್ಕೊಳ್ಳಮ್ಮ, ಚೆನ್ನಾಗಿ ಮಾಡಿದೆ. ಕೂತ್ಕೊಳ್ಳಮ್ಮ. ವ್ಯವಹಾರ ಅದಲ್ಲ. ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಡೇನೇ 75 ಲಕ್ಷ ಫೈನಾನ್ಸ್ ಅರೇಂಜ್ ಆಗ್ಬಿಡುತ್ತೆ. ನೀನಿರೋ ಆದಂಗೆ ಮಿಕ್ಕಿದ್ದು 75 ಲಕ್ಷನ ನೀನು ಅರೇಂಜ್ ಮಾಡ್ಬಿಡು, ಸರಿನಾ? ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಸರ್ 75 ರೂಪಾಯಿ ತಗೊಳ್ಳೋ ಜೂನಿಯರ್ ಆರ್ಟಿಸ್ಟ್ ಸರ್ ನಾನು. 75 ಲಕ್ಷ ನಾನು ಯಾರನ್ನ ಕೇಳ್ತಾ ಇರಲಿ ಸರ್? ನೋಡಮ್ಮ, ಒಂದು ದುಡ್ಡಿರಬೇಕು, ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ಇರಬೇಕು. ಇವೆರಡೂ ಇಲ್ಲ ಅಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ಜೂನಿಯರ್ಸ್ ಓಡಾಡ್ತಾರಲ್ಲ, ಆ ಥರ ಲೈಫ್ ಲಾಂಗ್ ಓಡಾಡ್ಕೊಂಡಿರ್ಬೇಕಾಗುತ್ತೆ. ಹಂಗಂದ್ರೆ ಕಲೆಗೆ ಬೆಲೆನೇ ಇಲ್ವೇನೋ ಮಗ? ಈ ಇಂಡಸ್ಟ್ರಿಲಿ ಕರ್ರಗಿದ್ರೆ ಯಾರು ಚಾನ್ಸೇ ಕೊಡಲ್ಲ ಮಗ. ಕಲ್ಲರ್ಗಿನ್ನ ಕಲೆನೇ ಮುಖ್ಯವಲ್ಲವೇ ಕರ್ಪು ಸ್ವಾಮಿ? ಕರ್ನಾಟಕದ ಕಂಡಕ್ಟರ್ ಸೂಪರ್ ಸ್ಟಾರ್ ರಜನಿಕಾಂತ್ ಕರಿಯರ್ ಅಲ್ಲವೇ? ಅಂಬರೀಷ್ ಅಣ್ಣ ಕರಿಯರ್ ಅಲ್ಲವೇ? ನವರಸ ನಾಯಕ ಜಗ್ಗೇಶ್ ಅಣ್ಣ ಕರಿಯರ್ ಅಲ್ಲವೇ? ಇವರೆಲ್ಲ ಇಂಡಸ್ಟ್ರಿಯನ್ನು ಆಳಲಿಲ್ಲವೇ? ಹೌದೌದೌದು. ಆದರೆ ಕಲಿಗಾಲದಲ್ಲಿ ಕಲೆಗಿಂತಲೂ ಕರೆನ್ಸಿಯೇ ದೊಡ್ಡದಲ್ಲವೇ? ಮುತ್ನಂತ ಮಾತು. ಎಲ್ಲರಿಗೂ ಟೈಮ್ ಬರುವುದು, ಆದರೆ ಅಲ್ಲಿಯವರೆಗೆ ಟೈಮ್ಗೆ ಟೈಮ್ ಕೊಡಬೇಕು ಅಲ್ಲ? ಪ್ರಯತ್ನ ನಮ್ಮದು, ಫಲ ಅವನದು. ಹೌದೌದು. ತಾವು ನವಲಂಗ ಚಿನ್ನೆಯ ನೆಲ್ಲಿ ಮಳೆ ಹಾಕ್ರಿ. ನೋಡು, ನಿನ್ನ ನಾನು ಹೀರೋ ಮಾಡ್ತೀನಿ. ಸರ್ ತಮಾಷೆ ಮಾಡಬೇಡಿ ಸರ್. 75 ಲಕ್ಷ ನಾನು ಎಲ್ಲಿಂದ ತರಲಿ ಸರ್? ನನ್ನ ಬಿಟ್ಬಿಡಿ ಸರ್. ಅಯ್ಯೋ, ನಿನ್ನ ಹತ್ರ ದುಡ್ಡು ನಾನು ಎಲ್ಲ ಯಾಕೆ ಕೇಳಿದೆ? ನನಗೆ ಬೇಕಾಗಿರೋದು ನಿನ್ನ ಟ್ಯಾಲೆಂಟು, ನಿನ್ನ ಕೆಪಾಸಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನನ್ನ ಹತ್ರ ಒಬ್ಬ ಪ್ರೊಡ್ಯೂಸರ್ ಇದ್ದಾನೆ, ನಿನಗೆ ಸೂಟ್ ಆಗೋಂಥ ಒಳ್ಳೆ ಕಥೆನೂ ಇದೆ. ನಾನು ಈ ಪಿಕ್ಚರ್ ಮಾಡೇ ಮಾಡ್ತೀನಿ, ನೀನೇ ನನ್ನ ಪಿಕ್ಚರ್ ಹೀರೋ. ಸರ್ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಸರ್. ಅಯ್ಯೋ, ಇದು ನಿನ್ನ ಲೈಫ್ ಅಷ್ಟೇ ಅಲ್ಲ ಕಣಯ್ಯ, ನನಗೂ ಲೈಫೇ ಇದು. ಹಗಲು ರಾತ್ರಿ ಕಷ್ಟಪಟ್ಟು ಈ ಸಬ್ಜೆಕ್ಟ್ ಮಾಡಿದ್ದೀನಿ. ಸ್ಟ್ರಗ್ಲಿಂಗ್ ಅಂದರೆ ಏನು ಅಂತ ಗೊತ್ತು, ಹಸು ಅಂದರೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀ ನನ್ನ ಪಿಕ್ಚರ್ ಹೀರೋ ಅಷ್ಟೇ. ಒಂದು ಸಣ್ಣ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಸರ್? ನೋಡು, ನಾನು ಮಾಡ್ತಾ ಇರೋದು ಲೋ ಬಜೆಟ್ ಪಿಕ್ಚರ್. ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ ಮಾತ್ರ ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ದಾನೆ. ನೀನು ಹೀರೋ ಅಂತ ಅಂದ್ಬಿಟ್ಟು ನಾಳೆ ದುಡ್ಡು ಗಿಟ್ಟು ಕೇಳೋದು ಅದು ಇದು ಮಾಡಬಾರ್ದಪ್ಪ. ಸರ್
ಭಾವನೆ ಫಸ್ಟ್, ಸಂಭಾವನೆ ನೆಕ್ಸ್ಟ್ ಅನ್ನೋ ಕ್ಯಾರೆಕ್ಟರ್ ಸರ್ ನಂದು. ಎಲ್ಲಾ ಕ್ಯಾರೆಕ್ಟರ್ ಕೇಳ್ಕೊಂಬರುವಾಗ ಹೀಗೇನಪ್ಪ ಹೇಳೋದು, ಆಮೇಲೆ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ನೋಡು, ನಾನು ಸ್ಟ್ರೈಟ್ ಆಗಿ ಹೇಳ್ತಿದ್ದೀನಿ, ಆ ಕ್ಯಾರೆಕ್ಟರ್ ಬೇಕಾಗಿರೋ ಬಟ್ಟೆ ಬರೆ ದುಡ್ಡು ಎಲ್ಲ ನೀನ್ ಅರೇಂಜ್ ಮಾಡ್ಕೊಬೇಕು. ಸಿನಿಮಾ ನಾನ್ ಮಾಡ್ತೀನಿ. ಓಕೆ ಸರ್, ಓಕೆ ಸರ್. ನೋಡಿ, ಸೂಪರ್ ಹಿಟ್ ಸಿನಿಮಾ ಮಾಡೋಣ. ಮಾತು ಹೇಳ್ಬೇಕು. ನಾನು ನಿನ್ಗೊಂದು ಮಾತು ಹೇಳ್ಬೇಕು. ಸರಿ, ನೀನೇ ಫಸ್ಟ್ ಹೇಳು. ಇಲ್ಲ, ನೀನ್ ಮೊದ್ಲು ಹೇಳು. ಇಲ್ಲ, ನೀನೇ ಮೊದ್ಲು ಹೇಳ್ಬೇಕು. ಹೇಳ್ರಿ. ಅಯ್ಯೋ ಹೇಳಮ್ಮ. ಏನಮ್ಮ ನೀನು, ಒಳ್ಳೆ ಶಾಟ್, ಒಳ್ಳೆ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಬಂದಿದ್ದು, ಕೊನೆ ಹಾಳು ಮಾಡ್ಬಿಟ್ಟಿಲ್ಲ. ಮುತ್ತು, ನಿಂದೇನು ಪ್ರಾಬ್ಲಮ್ ಇಲ್ಲ, ನಿನ್ ಪೋರ್ಷನ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಲ್ಲಮ್ಮ, ಅವ್ನು ನಿನ್ನ ಹತ್ರ ಬಂದು ನಿಂತ್ಕೊಂಡು ಹೇಳು ಅಂತನಲ್ಲ, ಆಗ ನೀನು ಆ ಡೈಲಾಗ್ ಹೇಳ್ಬಿಡ್ಬೇಕು. ನೋಡು, ಐ ಲವ್ ಯು ಅನ್ನೋದನ್ನ ಅವನ್ನೇ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ಬೇಕು. ಹೇಳ್ತೀಯಾ? ಒನ್ ಮಾರೋ. ಸಾರಿ ಸರ್, ನನ್ನ ಮಾತು ಹೇಳಲ್ಲ. ಹಾ, ಏನು ಹೇಳೋಕ್ಕಾಗಲ್ವಾ? ಓ, ಟೆನ್ಷನ್ ಮಾಡ್ಕೊಂಡ್ಬಿಟ್ಯಾ? ಸಣ್ಣ ಡೈಲಾಗಮ್ಮ, ಹೇಳ್ಬಿಡು ಐ ಲವ್ ಯು. ಇಲ್ಲ ಸರ್, ನಾನು ಯಾರಿಗೆ ಅಂದ್ರೆ ಅವ್ರಿಗೆ ಆ ಮಾತು ಹೇಳಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಬೆಲೆ ಇದೆ. ಅಲ್ಲಮ್ಮ, ನೀನ್ ಹೀರೋಯಿನ್, ಅವನು ಹೀರೋ. ಹೀರೋಗೆ ಐ ಲವ್ ಯು ಹೇಳೋದ್ರಲ್ಲಿ ಏನಿದೆ? ಆಕ್ಟಿಂಗ್ ತಾನೆ, ಹೇಳ್ಬಿಡು. ಲವ್ ಅನ್ನೋದು ಆಕ್ಟ್ ಮಾಡೋದಲ್ಲ ಸರ್, ಫೀಲ್ ಮಾಡೋದು. ಹೀಗೆಲ್ಲ ಆದ್ರೆ ನಾನು ಆಕ್ಟ್ ಮಾಡಲ್ಲ. ಅಯ್ಯೋ, ಅದು ಹಾಗಲ್ಲಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅಲ್ಲ ನಾನು ಆಕ್ಟ್ ಮಾಡಕ್ ಒಪ್ಕೋತಾನೆ ಇರ್ಲಿಲ್ಲ. ಸರ್, ನಿಮ್ಮ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಸರ್. ನಾನು ಚೆನ್ನಾಗಿ ಆಕ್ಟ್ ಮಾಡೋದಾ? ಅಯ್ಯೋ, ನೀನೇನೋ ಚೆನ್ನಾಗಿ ಆಕ್ಟ್ ಮಾಡಿದೆ ಕಣಯ್ಯ, ಆದ್ರೆ ಆ ಹುಡುಗಿ ಆಕ್ಟಿಂಗೇ ಮಾಡಲ್ಲ ಅಂತ ಹೊರಟೋದ್ಲು. ಹೌದಾ? ಯಾಕೆ ಸರ್? ಅವಳು ಐ ಲವ್ ಯು ಅಂತ ಹೇಳಲ್ವಂತೆ. ಐ ಲವ್ ಯು ಹೇಳಲೇಬೇಕು ಅಂದ್ರೆ ಈ ಸಿನಿಮಾನೇ ಬೇಡ ಅಂತ ಹೊರಟೋದ್ಲು. ಏನ್ ಮಾಡೋದೀಗ? ಈಗೇನು ಸರ್ ಮಾಡೋದು? ನನಗೂ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ಹಾಗೆಲ್ಲ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸರ್, ಒಂದೇ ಒಂದು ಐಡಿಯಾ ಸರ್. ಸೇಮ್ ಸ್ಟೋರಿ, ಸೇಮ್ ಡೈರೆಕ್ಟರ್, ಸೇಮ್ ಪ್ರೊಡ್ಯೂಸರ್, ಸೇಮ್ ಹೀರೋ, ಆದ್ರೆ ಹೀರೋನ್ ಮಾತ್ರ ಚೇಂಜ್. ಹೆಂಗೆ ಸರ್? ಹಂಗೂ ಇಲ್ಲ ಹಿಂಗೂ ಇಲ್ಲ. ಏನು ದಿನಕ್ಕೊಂದು ಕತೆ ಹೇಳ್ತೀರಾ ನೀವು? ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅವಳು ಹೀರೋಯಿನ್ ಆದ್ರೆ ಮಾತ್ರ ಸಿನಿಮಾ ಮಾಡೋದು. ಅವತ್ತೇನು ಹೇಳಿದ್ ನೀವು? ಇದೇ ಕತೆ, ಇವನೇ ಹೀರೋ, ನೀನೇ ಡೈರೆಕ್ಟ್ರು, ಅವಳೇ ಹೀರೋಯಿನ್ ಅಂತ ಹೇಳಿದ್ರೆ, ಇವತ್ತು ನೋಡಿದ್ರೆ ಹೊಸ ಕತೆ ಹೇಳ್ತಾ ಇದ್ದೀರಾ. ನಮ್ಮ ಶಿವಮೊಗ್ಗದಲ್ಲಿ ಶಾಸ್ತ್ರಿಗಳ ಹತ್ರ ಸಿನಿಮಾ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಶಾಸ್ತ್ರ ಕೇಳ್ಕೊಂಡು ಬಂದಿದ್ದೀನಿ. ಅವಳಿದ್ರೇನೆ ಸಿನಿಮಾ ಹಿಟ್ ಆಗೋದು ಅಂತ ನನಗೆ ಹೇಳಿದ್ದಾರೆ. ಈಗ ಬಂದು ಆಗಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲ ಸರ್, ಆ ಹುಡುಗಿ ಆಕ್ಟ್ ಮಾಡಲ್ಲ ಅಂತ ಓಡೋದ್ರೆ ನಾನೇನ್ ಸರ್ ಮಾಡಕ್ಕಾಗುತ್ತೆ? ಅದಕ್ಕೆ ನಾನೇ ಮಾಡ್ಲಿ? ಅದಿನ್ನೇ ಬರ ನೋಡಿ ಡೈರೆಕ್ಟ್ರೆ, ಅವಳು ಹೀರೋಯಿನ್ ಆದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು. ನೀವೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿ ನಾನಿಲ್ಲ. ನಾನು ಮೆಂಟ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ಖಜಾಂಚಿಗಳೇ ಹೇಳ್ರಿ ಮೇಕೆ, 2 ಲಕ್ಷ ಹೋದ್ರೋಯ್ತು, ಮುಹೂರ್ತದ ದುಡ್ಡು. ಸರ್ ನನ್ನ ಮಾತು ಕೇಳಿ ಸರ್. ಒಬ್ಬ ಶಾಸ್ತ್ರದವನ ಮೇಲಿರೋ ನಂಬಿಕೆ ಒಬ್ಬ ಕ್ರಿಯೇಟರ್ ಮೇಲಿಲ್ಲ. ಎಷ್ಟೋ ಕಷ್ಟಪಟ್ಟು ಕತೆ ಮಾಡಿ ಹಾಗಾಗೂ ಸಿನಿಮಾ ಮಾಡೋಣ ಅನ್ಕೊಂಡಿದ್ದೆ. ಡೈರೆಕ್ಟರ್ ಆಗಿಬಿಟ್ಟೆ ಅಂತ ಫ್ಯಾಮಿಲಿ ಫ್ರೆಂಡ್ಸು ಎಲ್ರಿಗೂ ಹೇಳ್ಕೊಂಡ್ಬಿಟ್ಟೆ. ಈಗ ಅವ್ರಿಗೆ ಹ್ಯಾಕ್ ಮುಖ ತೋರಿಸೋದು? ಈ ಸುಖಕ್ಕೋಸ್ಕರ ಈ ಮುಹೂರ್ತನ ಮಾಡಬೇಕಾಗಿತ್ತಾ? ಸರ್, ಈ ಸಿನಿಮಾ ಆಗೋದಲ್ವಾ ಸರ್? ಆಗುತ್ತೆ, ಆ ಹುಡುಗಿ ಒಪ್ಕೊಂಡ್ರೆ. ಮಾದೇಗೌಡ, ಮಾದು, ಏನ್ ಗೌಡ ಮನೇಲೆಲ್ಲ ಆರಾಮ? ಕಾಲೇಜ್ ಹೋಗ್ಲಿಲ್ವಾ ಪಾಠ ಮಾಡಕ್ಕೆ? ಎಲ್ಲಿ ನಿನ್ ಹೆಂಡತಿ ಕಾಣ್ತಿಲ್ವಲ್ಲ? ಹಾ, ಏನ್ ಲಕ್ಷ್ಮಿ, ಏನ್ ಇಷ್ಟು ಸಣ್ಣಗಾಗೋಗಿದ್ಯಾ? ಯಾಕೆ ಹಂಗ್ ನೋಡ್ತಿದ್ಯಾ? ಗುರ್ತ್ ಸಿಗ್ಲಿಲ್ವಾ ನಾನು ಯಾರು ಅಂತ? ಮರ್ತ್ ಬಿಟ್ಟಿದ್ಯಾ ನನ್ನನ್ನ? ಇರ್ಲಿ, ಏನೋ ಘಮ್ ಅಂತ ವಾಸನೆ ಬರ್ತಾ ಇದೆ. ಹಬ್ಬ ಜೋರಾ? ಏನ್ ಸ್ಪೆಷಲ್ಲು? ನೀನ್ ಯಾಕಮ್ಮ ಬರಕೋದೆ? ಅರೆ, ಬಂದ್ರೇನಾಯ್ತು? ಅಲ್ಲ, ಬರಕ್ ಮುಂಚೆ ಒಂದ್ ಫೋನ್ ಮಾಡ್ಬಾರ್ದಾಗಿತ್ತ? ಇದೊಳ್ಳೆ ಕತೆ ಆಯ್ತಲ್ಲ. ನಮ್ಮನೆಗೆ ನಾನ್ ಬರೋಕ್ಕೆ ಫೋನ್ ಯಾಕೆ ಮಾಡ್ಬೇಕು? ಹೇಳ್ದೆ ನೀನ್ ಯಾಕೆ ಬಂದೆ? ಎಕ್ಸಾಮ್ ಮುಗ್ದು ಹಾಲಿಡೇಸ್ ಬಂತು, ಎಲ್ರು ಅವ್ರವ್ರ ಮನೆಗೆ ಹೋಗ್ತಿದ್ರು, ನಾನು ಬಂದೆ. ಅದಕ್ಕೇನಾಯ್ತೀಗ? ಇನ್ಮೇಲೆ ಏನಾಗುತ್ತೋ ಅಂತ ಭಯನಾ? ಯಾಕೆ? ನೀನ್ ಇಲ್ಲಿಗೆ ಬಂದಿರೋದು ಅವ್ರಿಬ್ರಿಗೂ ಗೊತ್ತಾದ್ರೆ ನಿನಗೋಸ್ಕರ ಅವ್ರಿಬ್ರು ಹೆಂಗ್ ಹೊಟ್ಟಾಡ್ಕೊಂಡು ಸಾಯ್ತಾರೆ ಗೊತ್ತಾ? ಅವ್ರಿಬ್ರಾ? ಯಾರವ್ರು? ಗುರು, ಇವತ್ ನಾವ್ ಯಾರು ಅಂತ ಬೆಕ್ಕಿ ತೋರ್ಸ್ಲೇಬೇಕು ಗುರು. ಬಿಡೋದೇ ಇಲ್ಲ. ಈ ಸಲ ಮಿಸ್ ಆಗ್ಲೇಬಾರ್ದು ಗುರು. ಬಿಡೋ ಮಾತೇ ಇಲ್ಲ ಕಣಕ. ಪಾರು ನನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಪ್ಪಂಗ್ ಮಾತು ಕೊಟ್ಟಿದ್ಯಾ? ಸುಮ್ಕೇರು.
ಎಕ್ಸಾಮ್ ಮುಗಿಲಿ, ಎಕ್ಸಾಮ್ ಮುಗಿದ ತಕ್ಷಣ ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ಯಾ. ನಾನ್ ಹೇಳಿದ್ದು ಮಾತಾಡ್ಬೇಡ ನೀನು. 7 ವರ್ಷದಿಂದ ನಿನ್ ಮಾತು ಕೇಳ್ಕೊಂಡು ಕಾಯ್ತಾನೆ ಇದ್ದೀನಿ. ಇನ್ ಕಾಯಕ್ಕಾಗಲ್ಲಕ್ಕ. ಇನ್ನೊಂದ್ ತಿಂಗಳಲ್ಲಿ ಅವಳು ಎಕ್ಸಾಮ್ ಮುಗೀತದೆ. ಮುಗ್ದಿದ ತಕ್ಷಣ ನನಗೂ ಪಾರ್ಕ್ ಮದ್ವೆ. ಏ ಬಾವಾ, ತಂಗಿ ಮಗ ಸೆಂಟಿಮೆಂಟು ಅಂತ ಬಿಕ್ಲುಂಗೇನಾದ್ರೂ ಪಾರುನ್ ಕೊಟ್ಟು ಗಂಟಾಕಕ್ ಹೋದೆ, ಅವನ್ ಹೆಣದ ಮೇಲೆ ನಿಂತ್ಕೊಂಡು ನಾನ್ ತಾಳಿ ಕಟ್ಬೇಕಾಗತ್ತೆ. ಗುರು ಬಿಕ್ಲ ಬಂದ್ಬಿಟ್ಟ. ಅಯ್ಯೋ ಇವ್ನ್ ಬೇರೆ ಬಂದ್ಬಿಟ್ಟ. ಮನೆಯೆಲ್ಲ ಸೆಟ್ ಮಾಡ್ರಿ. ನನ್ನ ಮಕ್ಕಳದ ಜಾಸ್ತಿ ಆಗೋಯ್ತ್ರಿ. ಇಲ್ಲೇ ಇಲ್ಲೇ ಹೊತ್ಕೊಂಡಿದ್ಯಾ ಹೇಳಿರಿ. ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ. ಅಕ್ಕನ ಮಗಳು ಅಂತ ಒಬ್ಬನು, ಮಾವನ ಮಗಳು ಅಂತ ಇನ್ನೊಬ್ನು, ನಿನ್ನೆ ಮದುವೆ ಆಗ್ಬೇಕು ಅಂತ ಮೂರ್ ದಿವಸಕ್ಕೂ ಹೊಡೆದಾಡ್ಕೊಂಡು ಸಾಯ್ತಾವ್ರೆ. ಈ ವಿಷಯ ನಿನಗೆಲ್ಲ ಗೊತ್ತಾದ್ರೆ ನೀನು ಓದ್ ಹಾಳಾಗೋಗುತ್ತೋ ಅನ್ನೋ ಭಯದಿಂದ ನಿನಗೇನು ಹೇಳ್ದೆ ಮನೆಯಾಗೂ ಇರಿಸ್ಕೊಳ್ದೆ ಹಾಸ್ಟೆಲ್ ಓದಿಸ್ತಾ ಇದ್ದೀವಿ. ಇಷ್ಟು ದಿವಸ ನಿನ್ನ ಇಲ್ಲೇ ಇರಿಸ್ಕೊಂಡು ಓದಿಸಿದ್ರೆ ಅವ್ರು ಸಾಯ್ತಿದ್ರು, ಇಲ್ಲ ನಾವು ಸಾಯ್ತಿದ್ವಿ. ಒಟ್ಟಿನಲ್ಲಿ ಯಾರು ನೆಮ್ಮದಿಯಿಂದ ಬದುಕಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನೀನಿನ್ನೂ ಚಿಕ್ಕ ಹುಡುಗಿ, ನಿನ್ನ ಓದೆಲ್ಲ ಮುಗಿಲಿ, ಆಮೇಲೆ ಮದುವೆ ಮಾತುಕತೆ ಆಡೋಣ ಅಂತ ಅವ್ರು ಮಾತಾಡಕ್ಕೆ ಬಂದಾಗೆಲ್ಲ ಹೇಳಿ ಕಳಿಸ್ತಿದ್ವಿ. ಆಯಿತು, ಯಾರು ಒಬ್ರಿಗೆ ಮದುವೆ ಮಾಡಿಕೊಡೋಣ ಅಂತಂದರೆ ಇಬ್ರು ಬಂದು ಅನಾಮತ್ ಎದೆ ಮೇಲೆ ಕೂತ್ಕೋತಾರೆ. ಇವನ್ ಕಂಡ್ರೆ ಅವನು ಮಚ್ಚೆತ್ಕೋತಾನೆ, ಅವನ್ ಕಂಡ್ರೆ ಇವನು ಮಚ್ಚೆತ್ಕೋತಾನೆ. ಇವರಿಬ್ರ ಜೊತೆ ಹೇಗೆ ಸಾಕಾಗಿ ಹೋಗಿದೆ ಕಣೆ. ಈಗ ನೀನು ಬೇರೆ ಬಂದಿದೀಯ, ಇನ್ನು ಏನೇನ್ ರಾಧ ಅಂತ ಆಗುತ್ತೋ ಏನೋ. ನೀನು ಕಾಣ್ದೇ ಇದ್ದಾಗ್ಲೇ ಹಕ್ಕಿಂದಾಡ್ತಿದ್ದವ್ರು ಈಗ ನೀನ್ ಬಂದಿದೀಯ ಅಂತ ಗೊತ್ತಾದ್ರೆ ಸುಮ್ಮನಿರ್ತಾರ? ಸೀದಾ ತಾಂಬೂಲ ತಗೊಂಡು ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ. ಪಾರ್ವತಿ ಅವತ್ ಸಾಯ್ಬೇಕಾದ್ರೆ ಪಾರ್ವತಿ ನನ್ನ ಸೊಸೆ ಅಂತ ಹೇಳವಳೆ. ನಾವು ಬೈಕ್ ನೀರು ಬಿಡ್ಬೇಕಾರೆ ನನಗೆ ಅಂತ ಮಾತು ಕೊಟ್ಟಿದ್ಯಾ? ತಗೋ. ಏಯ್ ಯಜಮಾನ, ಏನ್ ಮೇಲೆ ಕೆಳಗೆ ನೋಡ್ತೀಯ? ತಗೊಳಪ್ಪ ತಾಂಬೂಲನ. ನಮಸ್ಕಾರ ಸರ್. 130 ಪಾರ್ವತಿ ನಿವಾಸ. ಇಲ್ಲೇನಾ ಪಾರು ವಾಸ? ಪಾರು ರೇ ಪಾರೋ, ಏನಪ್ಪ ಸೌಂಡೇ ಇಲ್ಲ? ಯಾಕ್ರೋ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವ ನೀವು? ಈಗ ತಾನೇ ರಿಲೀಸ್ ಆಗಿ ಬಂದಿದ್ರಿ, ಅಲ್ಲಿ ತೆಗೆದ್ಬಿಟ್ರ ನಿಮ್ಮ ಹಳೆ ಕಥೆಗಳು. ನಿಮ್ದೇನೇ ವಿಷಯ ಇದ್ರು ಮನೇಲಿ ಕುತ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ. ಪಾರೋ ಪಾರು ಅವರೇ, ಪಾರೋ ರೇ ಪಾರು ಅವರೇ, ನೀನೇನಿಲ್ಲಿ? ನೀವೆಲ್ಲೋ ನಾವಲ್ಲೇ. ಅಯ್ಯೋ ಯಾಕ್ರಿ ಹೇಳ್ತಿದ್ದೀರಾ? ನಾ ಬಂದೆ ಅಂತನಾ? ಅಯ್ಯೋ ನಾವು ಬಿಡ್ತೀರಪ್ಪ. ಬೇಡ
ಬೇಡ ಬೇಡ. ಮತ್ತೆ ಯಾಕೆ ಹೇಳ್ತಿದ್ದೀರಾ? ಓ ಎಕ್ಸಾಮಲ್ಲಿ ಫೇಲ್ ಆದ್ರಾ? ರಿಸಲ್ಟೇ ಬಂದಿಲ್ಲ. ಇಲ್ವಾ? ಓ ನಿಮ್ಗೆ ಇಷ್ಟ ಆಗದೆ ಇದ್ರು ನಿಮ್ಮ ಮನೇಲಿ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ತಿದಾರಾ? ತರಿಕೆ ನನಗೆ ಗೊತ್ತಿತ್ರಿ ಇದೆ ಅಂತ. ಮತ್ತೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿರಲ್ರಿ. ಇನ್ನೇನ್ ಸಾರ್ ಮಾಡೋದು? ಯಾರು ಒಬ್ಬರು ಕೊಟ್ಟು ಮದುವೆ ಮಾಡೋಣ ಅಂತಂದ್ರೆ ಇವ್ರು ಒಬ್ರಿಗೊಬ್ರು ಹೊಡೆದಾಡಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮಗಳ ಜೀವನ ತಾನೇ ಹಾಳಾಗೋದು. ಎಲ್ಲಾರ ಮನೇಲೂ ಇದೇ ಗೋಳು. ನಿನ್ನಿಷ್ಟ ಏನು ಅಂತ ಯಾರನ್ನು ಕೇಳಲ್ಲ. ಎಲ್ಲ ಅವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಜನನಪ್ಪ ರೇ ಪಾರೋ. ನಾಳೆ ನೀವೇನಾದ್ರೂ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಟ್ರೆ ನನ್ನ ಲೈಫ್ ಗತಿ ಏನ್ರಿ? ನಿಮ್ಮನ್ನೇ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನಮ್ಮ ತಾಯಿ ಏನು ಹೇಳ್ತೀನಿ ಕೇಳ್ರಿ, ನಾನು ಎಕ್ಕುಟ್ಟೋಗ್ಬಿಡ್ತೀನಿ. ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ ನಾನು ಖಂಡಿತ ಸುಸೈಡು. ಆದ್ರೂ ಮಾಡ್ಕೊಳಲ್ಲ. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ಎಲ್ಲೋ ನಿಮ್ಮ ಮನಸ್ಸು ನನ್ನ ಕಡೆ ವಾಲ್ಕೊಳುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಖ ಮೂತಿ ನೋಡ್ದೆ ಎನ್ಕೌಂಟರ್ ಹೆಸರಲ್ಲಿ ಇಬ್ಬರು ಫೈಲ್ನ ಕ್ಲೋಸ್ ಮಾಡ್ಬಿಡ್ತೀನಿ. FIR ಇರಲ್ಲ, ಕೋರ್ಟ್ಗೆ ಹೋಗೋ ನೆಸೆಸಿಟಿನೂ ಇರಲ್ಲ. ಮತ್ತೆ ಬಿಟ್ಟಾಕ್ರಿ, ನಡಿ ನನ್ನ ಜೊತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲಿಗೆ ಓಡೋಗೋಣ. ನಿಜವಾಗ್ಲೂ ಹೇಳ್ತಿದೀಯಾ? ಸುಮ್ನೆ ಹೇಳಕ್ ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನಿ. ಕೊಡ್ರಿ ಕೈನಾ. ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ? ರೇ ಕಸ್ತೂರಿ ನಿವಾಸದ ವಂಶಾರಿ ನಮ್ದು. ಒಂದ್ಸಲಿ ಕೈ ಹಿಡಿದ್ಮೇಲೆ ಅಷ್ಟೇ, ಬಿಡಕ್ ಚಾನ್ಸೇ ಇಲ್ಲ. ಈ ಕೊಡಿ ಕೈಯ. ಇದೇ ಲಾಸ್ಟ್ ವಾರ್ನಿಂಗು. ಆಯ್ತು ಸರ್. ಏನಾಯ್ತು? ಸೆಟಲ್ಮೆಂಟ್ ನಮ್ಮ ಕಡೆನೇ ಆಯ್ತಾನೆ? ಇಲ್ಲ, ಅವಳು ಮನೇಲಿಲ್ಲ, ಎಸ್ಕೇಪ್ ಆಗ್ಬಿಟ್ಟವಳೆ. ನಮ್ಮ ಅಕ್ಕ ಬಿಕ್ಲಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಗೇಮ್ ಮಾಡವಳೆ. ಇನ್ನು ಕಾಯ್ಬಾರ್ದು, ಅವಳೆಲ್ಲಿ ಸಿಗ್ತಾಳೋ ಅಲ್ಲೇ ತಾಳಿ ಕಟ್ತೀನಿ. ಪಾರ್ವತಿ, ಇವರು ಕಾಣಿಸ್ತಿಲ್ಲ. ಅಯ್ಯೋ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇವರಿಬ್ರು ಸೇರ್ಕೊಂಡು ಅವಳನ್ನೇನೋ ಮಾಡಿರ್ಬೇಕು. ಏನಪ್ಪ ಮಾಡೋದು? ಗುರು, ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ಪಾರ್ವತಿ ಯಾವ ಜೊತೆ ಓಡಾಯ್ತಾಳೆ. ಏನ್ ಮಾಡ್ರು? ಬಂದೆ. ಸರ್ ನೋಡ್ರಾ, ನೀವ್ ಹೇಳ್ದಂಗೆ ಪಾರ್ ನೋಬ್ಸ್ ಕರ್ಕೊಂಬಂದ್ಬಿಟ್ಟೆ. ಯಾಕೆ ಹೇಳ್ತೀರಾ ಸರ್? ಇವಳು ನೋಬ್ಸಿ ಇವಳು ಮಾವಂದಿರ್ ಕಣ್ ತಪ್ಸಿ ಇಲ್ಲಿ ಬರೋಷ್ಟಲ್ಲೇ ಸಾಕಾಗೋಯ್ತು. ಇವಳು ಮಾವಂದಿರು ಭಯಂಕರ ಅವಳಿ ಕೊಟ್ಬಿಟ್ರು ಸರ್. ನಾನ್ ಕೇರ್ ಮಾಡಲಿಲ್ಲ. ಸೈಕಲ್ ಗ್ಯಾಪಲ್ಲಿ ನುಗ್ಗಿ ವಾರ್ಡ್ ಜಾಸ್ತಿ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಿಟ್ಟೆ. ಕಣಕ ನಿಜವಾಗ್ಲು ಬೇಕಾದ್ರೆ ನೀವೇ ಕೇಳಿ ಅಲ್ವಾ ಪರೋ? ಸರ್ ಅವಳ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ನೀವ್ ಹೇಳ್ದಂಗೆ ಆ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಸರ್. ಶೂಟಿಂಗ್ ಯಾವತ್ತಿಂದ ಇಟ್ಕೊಂಡ ಸರ್? ಸರ್ ಒಳ್ಳೆ ಮೂಡಲಿದ್ದಾಳೆ, ಹಂಗೆ ಟೇಕ್ ಆಫ್ ಮಾಡ್ಬಿಡೋಣ. ಏನಂತೀರಿ ಸರ್? ನೋಡ್ತಾ ಇರಿ ಸರ್, ನಾನು ಹೆಂಗ್ ಆಕ್ಟ್ ಮಾಡ್ತೀನಿ ಅಂತ. ಗಾಂಧಿನಗರ್ ಲೀರಾ ಬರೋರು ಎಲ್ಲರೂ ಕಳೆದ ಹೊಡ್ಬೇಕು ಸರ್. ಇವಳು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಸರ್. ನಮ್ ಡೈರೆಕ್ಟರ್ ದಿನ ಬೈತಿದ್ದಾನೆ ನೀವು. ಈ ಪಿಕ್ಚರ್ ಮುಗಿಲೆ ಆಮೇಲೆ ನೀವೇ ಹೇಳ್ತೀರಾ ಎಂತ ತಲೆ ನಮ್ ಡೈರೆಕ್ಟರ್ ಅಂತ. ಸರ್ ಶೂಟಿಂಗ್ ಯಾವತ್ತಿಂದ ಶುರು ಮಾಡೋಣ ಅಂತೀರಾ ಸರ್? ಯೋ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಈ ಸಿನಿಮಾ ಮಾಡೋದಕ್ಕಾಗಲ್ಲ. ಹೋಗು, ಆ ಹುಡುಗಿ ಎಲ್ಲಿಂದ ಕರ್ಕೊಂಡ್ ಅಲ್ಲೇ ಬಿಟ್ಬಿಡು ಹೋಗು. ಸರ್ ತಮಾಷೆ ಮಾಡ್ತಿದ್ದೀರಾ ನೀವು? ಹೋಗಯ್ಯ, ನಡಿಯ ನೀನು. ಸರ್ ನೀವು ಸಿನಿಮಾ ಮಾಡೋಣ ಅಂದ ತಕ್ಷಣ ಅವಳು ಎಷ್ಟು ಫೀಲ್ ಮಾಡ್ಕೊತಿದ್ದ ನೋಡಿ ಸರ್. ಪರು ಏಯ್ ನೀನೇನು ಅಲ್ಬೇಡ ಪರು. ಅವರು ನೀನೆಲ್ಲ ನನ್ನ ತಗೊಂತ ಬಂದ್ಬಿಟ್ಟಿದ್ದೆ ಅನ್ಕೊಂಡಿದ್ದಾರೆ ಅಷ್ಟೇ. ನೀನೇನು ಅಷ್ಟೇ ಹೋಗ್ಬೇಡ. ಅವ್ರು ಸಿನಿಮಾ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಸರ್ ಪಾರು ಕಣ್ಣೆಲ್ಲ ನೀರು ಬರ್ತದೆ ಸರ್. ಇಲ್ಲಿ ಮುತ್ತು ಕಣ್ಣಲ್ಲಿ ರಕ್ತನೇ ಬಂದ್ಬಿಡುತ್ತೆ.
ಆಮೇಲೆ ಇಲ್ಲ ಎದರ್ಕೊಂಡು ಸತ್ತಾಗ್ತೀನಿ ಅಷ್ಟೇ. ನೀನಲ್ಲ ಸಾಯೋದು, ನಾನು. ಈ ಸಿನಿಮಾ ಶುರು ಮಾಡಿದ್ರೆ ಕೊಚ್ಚಾಕ್ತೀನಿ ಅಂತ ಹೇಳಿ ಮಚ್ಚಿಡಿದು ವಾರ್ನಿಂಗ್ ಮಾಡಿದಾನೆ ಇವಳು ಮಾವ. ಈಗ ನೀನು ಇವಳ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ನಿನ್ನ ಮಾತು ಕೇಳಿ ಸಿನಿಮಾ ಶುರು ಮಾಡಿ ನನ್ನ ಪ್ರಾಣ ಕಳ್ಕೊಂಡು ಇವಳ ಬೀದಿ ಪಾಲ್ ಮಾಡ್ಲಾ? ಹಗಲು ರಾತ್ರಿ ಕಷ್ಟಪಟ್ಟು ಟೈಲರಿಂಗ್ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿ ಸಂಸಾರ ನಡೆಸ್ತಿರೋಳ ಇವಳು. ಈಗ ಈ ಸಿನಿಮಾ ಶುರು ಮಾಡಿ ನನಗೇನೋ ಹೆಚ್ಚು ಕಡಿಮೆ ಆದ್ರೆ ಇವ್ರ ಪರಿಸ್ಥಿತಿ ಏನು? ನನ್ನ ಮಗು ಬೇಡ ನೋಡು, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು, ನಾವೆಲ್ಲ ಹೋಗಿ ಬದುಕೋತೀವಿ. ಈ ಸಿನಿಮಾ ಸಹವಾಸನೆ ಬೇಡ. ಬರಮ್ಮ ನಡಿಯ ಸಾರ್ಬಿಟ್ಟು. ಸರ್ ಹೋಗಿ ಅವ್ರಿಗೆ ಎದುರ್ಕಂತಿದ್ರಲ್ಲ ಸರ್ ನಿಮಗೆ ಏನಾಗಲ್ಲ ಸರ್, ನಾನಿದ್ದೀನಿ ಸರ್ ಪಾರು ಕರ್ಕೊಂಬರ್ಬೇಕಾರೆ ಎಷ್ಟು ಜನ ಆಟ ಬಂದ್ರು ಗೊತ್ತಾ ಸರ್? ಏನು ಪ್ರಾಬ್ಲಮ್ ಆಗ್ತಾರೆ ಕರ್ಕೊಂಬಂದಿದ್ದೀನಿ ಸರ್. ಬೇಕಾದ್ರೆ ನೀವೇ ಕೇಳಿ ಸರ್ ಪಾರು ನಿನ್ ಕರ್ಕೊಂಬರ್ಬೇಕಾದ್ರೆ ನಿನ್ಗೆ ಏನಾದ್ರು ತೊಂದರೆ ಆಯ್ತಾ ಪಾರು? ಇಲ್ಲ ತಾನೆ, ನನ್ನ ಬಗ್ಗೆ ಹೇಳ್ಬಾರು, ಅವ್ರಿಗೆ ಹೇಳ್ಬಾರು ಸರ್. ಅಂಥದ್ರಲ್ಲಿ ನಿಮ್ಗೇನಾದ್ರೂ ಆಗಕ್ಕೆ ಬಿಟ್ಬಿಡ್ತೀರಾ ಸರ್? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಸರ್, ನಿಮ್ಮನ್ನು ಯಾವನು ಮುಟ್ಟಕ್ಕೆ ಬಿಡಲ್ಲ ಸರ್. ಅವತ್ತು ನೀವು ತಾನೆ ಸರ್ ಹೇಳಿದ್ರಿ ಇವಳು ಹೀರೋಯಿನ್ ಆದರೆ ನಾನು ಹೀರೋ, ನೀವು ಡೈರೆಕ್ಟ್ರು ಅಂತ. ಈಗ ಇದ್ದಕ್ಕಿದ್ದಂಗೆ ಇಲ್ಲ ಅಂದ್ಬಿಟ್ರೆ ನಾನು ತಾನೇ ಏನು ಸರ್ ಮಾಡಲಿ? ನಿಮ್ಮನ್ನು ಬಿಟ್ಟರೆ ನನಗೆ ತಾನೇ ಬೇರೆ ಯಾರಿದ್ದಾರೆ ಸರ್? ನಿಮ್ಮ ದಮ್ಮಯ್ಯ ಅಂತೀನಿ ಸರ್ ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಗೊತ್ತಿಲ್ಲ ಅದು ತಪ್ಪಾಗ್ಬಿಟ್ಟಿದ್ದೀನಿ ಸರ್. ಬೇಕಾದ್ರೆ ಒಂದು 2 ಹೊಡೆದ್ಬಿಡಿ ಸರ್. ಮುತ್ತು ರಾಜ್ ಪೋಲಿ ಪಿಕ್ಚರ್ ಹೀರೋ ಅಂತ ಪೋಲಿ ಪಿಕ್ಚರ್ ಹೀರೋ ಅಂತ ಸಿಕ್ತವ್ರಿಗೆಲ್ಲ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ ಸರ್. ಯಾಕಂದ್ರೆ ನಿಮ್ಮೇಲಿಟ್ರು ನಂಬಿಕೆಯಿಂದ ಸರ್ ನಮ್ಮ ಅಪ್ಪ ಅವ್ನು ನೋಡಿ ಎಷ್ಟೋ ವರ್ಷ ಆಗೋಯ್ತು ಸರ್. ನಮ್ಮ ಅವನಿಗೆ ನನ್ನ ಕಂಡ್ರೆ ಪ್ರಾಣ ಸರ್. ದಿನ ಕೂಲಿ ಮಾಡಿ ಅವಳು ಹೊಟ್ಟೆ ಕಟ್ಟಿ 3 ರೂಪಾಯಿ ಕೊಡೋಳು ಸರ್. ಕಂದ ನಿನಗೆ ಸಿನಿಮಾ ಅಂದರೆ ಎಷ್ಟಲ್ವೇನೋ, ಹೋಗ ಸಿನಿಮಾ ನೋಡ್ಕೊಂಬ ಹೋಗ ಅಂತ ನಾನು ಓಡ್ತಿದ್ದೀನಿ ಸರ್. ನೀನು ಎದ್ರಬೇಕು, ನಿಮ್ಮ ಅಪ್ಪನೇ ಎದ್ರಬೇಕಂತಾಗ. ನಿನ್ ಕುರಿಗಳು ಅವ್ನು ಹೊಲ್ದಾಗ ಮೇಯ್ತಿದ್ದು ಅಂದ್ಬಿಟ್ಟು ಬಕ್ಕಪ್ಪ ಅಟ್ಕೊಂಡು ಹೋಯ್ತವನೆ. ಬಕ್ಕಪ್ಪ ಕುಡ್ಗಳು ಹೊಡ್ಕೊಂಡೋಗ್ಬಿಟ್ಟೆ. ಅಯ್ಯೋ ಇದು ಮೂನಕ್ಕಿತ ಸುಮ್ಕೆ ಬಿಟ್ಟ ನಿಮ್ಮಪ್ಪ. ಮೊದ್ಲೇ ನೀನ್ ಕೂಟ ಇರೋದ್ ನೋಡಿದ್ರೆ ನಮ್ಮಿಬ್ಬರ ಮೇಲೂ ವರ್ರ ಅಂತಿದ್ದ. ಈ ನೀದಪ್ಪ ಬಿಟ್ಟನೆ ನಮ್ಮ ಅಪ್ಪನೂ ಬಿಡ್ಕಲ್ಲ, ನಾ ಬರ್ತೀನಿ ಕಲ. ಅಯ್ಯೋ ನಮ್ಮಪ್ಪ ಇನ್ ಯಾನಪ್ಪ ಹೇಳೋದೀಗ? ನನಗೆ ಸುಮ್ಕೆ ಬಿಟ್ಟನೆ. ಮುಖ ಎಲ್ಲ ನೋಡಿ ಕುರಿಕಾಯಕ್ ಬರ್ತದ ನಿಂಗ ಕುರಿಯ. ಹೋಗ್ಬೇಕು ಅದ್ಯಾವ್ದೋ ಪಲ್ಲಿ ಬಡದ ಕಟ್ಕೊಂಡು ಪದ ಹೇಳ್ಕೊಂಡು ತಿರುಗೋಗು. ದಿನಾಸ್ ಮಾಡ್ತಾನ ದಿನಾಸ ಮೂದೇವಿ ಹಾಳಾಗಿರೋ ಫಸಲ ನಿಮ್ಮ ಅಪ್ಪ ತಂದ್ಕೊಟ್ಟಾನ. ಅಡ್ಡಾಡಿನ್ ತಂದು ಬುಡಕ್ಕಿಲ್ಲಕಲ್ಲ. ಅದ್ ಯಾವನ್ನ ಕರ್ಕೊಂಬತ್ತೆ ಅದ್ ಕರ್ಕೊಂಬ ಹೋಗು. ತಪ್ಪಾಯ್ತು ಕಾಯೋ, ನನ್ ಕುರಿಗಳು ಬಿಟ್ಬಿಡಯ. ನಮ್ಮ ಅಪ್ಪ ಏನ್ ಗೊತ್ತಾದ್ರೆ ನನ್ನ ಚರ್ಮ ಸುಲ್ದಾಕ್ಬಿಡ್ತಾನೆ ಕಾಯೋ. ಯಪ್ಪೋ ಇದೇ ಕಡೆದಪ್ಪ. ಇನ್ನೊಂದಪ್ಪ ನಾನು ನನ್ನ ಕುರಿಗಳು ಯಾರು ನಿನ್ ಹೊಲ್ತಾಗ ತಲೆಕಲ್ಲ ಕಾಯೋ. ಬಿಟ್ಬಿಡಯೋ, ನಿನ್ ಕಾಯಿ ಹಿಡ್ಕತ್ತೀನಿ ಕಪ್ಪ. ಬಂದ್ಯಾ ಬೀರಾ? ಬಾಬಾ ಬಾಬಾ ಬಾ, ನನ್ ಗೊತ್ಕ ನನಗೆ ಬಂದೇ ಬತ್ತಿ ಅಂತ ಬಾ. ಅಪ್ಪ ಮಕ್ಕ ಇಬ್ರು ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ತಿರಕ್ಕಾರಲ್ಲ. ಈ ನಿನ್ ಮಗ ಬಂದ್ಬಿಟ್ಟು ಕುರಿಗಳನ್ನ ಬಿಟ್ಬಿಟ್ಟು ಬಸ್ಸುಲ್ಲ ಮೇಯಿಸ್ಬಿಡೋದು. ಆಮ್ಯಾಗ ನೀ ಬಂದ್ಬಿಟ್ಟು ದಮ್ಮ ಎದಪ್ಪ ಅನ್ಬಿಟ್ಟು ಕೈ ಮುಗಿದ್ಬಿಟ್ಟು ಕಣ್ಣೀರಾಕ್ಬಿಟ್ಟು ಕುರಿಗಳನ್ನ ಬಿಟ್ಕೊಂಡೋಗ್ಬಿಡೋದು. ಚೆನ್ನಾಗಿ ನಾಟಕ ಆಡ್ತಿರಕ್ಕಾರಲ್ಲ. ಹೋಗಿ ಊರ ಮುಂದಾರ ನಾಟಕ ಆಡಿ ನಕ್ಕಾಸರ ಸಂಪಾದನೆ ಆಯ್ತದೆ. ಮೂದೇವಗಳ ಬೆಳೆದ್ರದ 5 ಪಲ್ಲ, ಅದ್ರಾಗ ಇವನ 2 ಪಲ್ಲ ಮೇಯಿಸ್ಬಿಟ್ಟವನೆ. ನಾನು ಎಲ್ಕೋಬೇಕು? ಏನ್ ಕುಬೇರ ಅಂತ ಇಟ್ಕೊಂಡಿದ್ರೆ ನನ್ನ ಕುಪ್ಪರಿಗೆ ಇಟ್ಕೊಂಡಿದ್ರೆ ದುಡ್ಡ ಬುಡಕ್ಕಿಲ್ಲ. ಹೋಗು, 1000 ರೂಪಾಯಿ ಕೊಟ್ರೆ ಬಿಡೋದು. ಒಂದಪ್ಪ ಆದ್ರೆ ಪರವಾಗಿಲ್ಲ, ವರ್ಷ ಪೂರ್ತಿ ಇದೇ ಆಗೋಯ್ತು ರಾಮಾಯಣ ಇವ್ರದ್ದು. ಕಲ್ಕೊರಮ್ ನನ್ನ ಮಗನೇ, ನವರಂಗಿ ಆಟ ಆಡಿ ನೀವು ನವರಂಗಿ ಆಟವಾ? ನನ್ನ ಮಗ ನೀನು ಗಿಲ್ಲಿಟ್ಟು ಅವ್ರಿರೋಲ್ಲ ಕುರ್ಬಿಟ್ಟು ಸಿನಿಮಾದವ್ರ ತರ ಪಾತ್ರ ಮಾಡಕೊಂತೀಯ ಪಾತ್ರ. ಒಂದಪ್ಪ ಸರಿ 2 ಸರಿ ನಾನು ಏಟು ಒಂದ ಸಹಿಸ್ತೆ. ಕಾಲ್ ಕಟ್ಟಿ ಕೈಯೆಲ್ಲ ಸಮುದ್ರ ಬಿಟ್ಟವೆ. ಇಷ್ಟ ಆಗುತ್ತೆ ನನ್ನ ಬರ ಕಾಡ್ಗಿರ್ತಿ ಮಮ್ಮಿ ಒಂದು ಮಾತಾಡಿದ್ರೆ ಚಕ್ಕತ್ ಹೋಗ್ಬಿಟ್ಟೇನು. ಅಲ್ಲ ಕಣಮ್ಮಿ, ಹೊಟ್ಟೆ ಬಟ್ಟೆ ಕಟ್ಟಿ ಕಂಡರಟ್ಟಿಲ್ ದುಡ್ದಿದ್ದೆಲ್ಲ ತಗೊಂಬಂದು ಕೊರಮುಂದೆ ಮೇಲೆ ಸುರಿತಾ ಇದೆಯಲ್ಲ. ಈ ಕಳ್ಕೊರಮ್ಮ ಏನ್ ಮಾಡ್ತಾವ್ ಗೊತ್ತೇನಮ್ಮಿ? ಅದನ್ನೆಲ್ಲ ತಗೊಂಡಾಗ ಲಕ್ಷ್ಮೀ ಟಾಕಿ ಸರ್ ಎಡೆ ಮೇಲೆ ಸುರಿತಾವ್ ಕಣಮ್ಮಿ. ನಿಮ್ಗೆ ಹಿಂಗೆಲ್ಲ ಬುದ್ಧಿ ಬರಕಿಲ್ಲ. ಎಕಡ ತಗೊಂಡು ಅವ್ರು ಕಿತ್ತೋಗಂಗ್ ಹೊಡಿಬೇಕು. ಸ್ಕೂಲ್ ಹೋಗೋದ್ರು ಹೋಗ್ಲಿಲ್ಲ, ಸಿನಿಮಕ್ಕೆ ಹೋದಿಯಾ? ಸಿನಿಮಕ್ಕೆ ನೋಡಮ್ಮಿ ಇವ್ನ ಹೋಗುವ ಎಲ್ಲಾದ್ರೂ ಕಂಡಿದ್ದೀನಮ್ಮ ಇದ? ಎಲ್ಲಾರ ಅಟ್ಟಿ ಮುಂದೆ ದೇವ್ರ ಪಟ್ಟ ಹಾಕೊಂಡಿದ್ರೆ ನೋಡಮ್ಮ ಇಲ್ಲಿ ನಮ್ಮ ಅಟ್ಟಿ ಮುಂದೆ ಆ ಕೆಲ್ಸಕ್ಕೆ ಬರ್ದಿರೋ ಸಿನಿಮಾದವ್ರ ಪಟ್ಟ ಹಾಕೊಂಡವನ ಇವನು. ಉದ್ದಾರ ಆದನೆ ನಮ್ಮಿ ಸಿನಿಮಾ ನೋಡಕ್ ಹೋದೆಯಾ? ಅವ್ರ ತರ ಆಗ್ಬೇಕು ಅಂತ ಕನ್ಸ್ಕೊಂಡ್ಯ ನೀನು? ಅವ್ರೇನ್ ನಿನ್ಗೆ ಒಟ್ಟಿಗೆ ಇಟ್ಟಾಕರೆ? ಲೇ ನಮ್ ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ಬೆವ್ರಿಲೆ ತಕ್ಕ ನಾವು ದುಡಿಬೇಕು ಕಣ. ನಾವು ದುಡಿಬೇಕು, ಕನ್ಸ್ ಕಾಣ್ಬೇಡ ಕಣ. ಸಿನಿಮಾದವ್ರ ತರ ಆಗೇನು ಅಂತ ಕನ್ಸ್ ಕಾಣ್ಬೇಡ. ನಮ್ಮ ಅಪ್ಪ ನನ್ಗೂ ದಿಟ್ಟ ಆಗಕ್ಕಿಲ್ಲ ಕಣ. ನಮ್ಮ ಅಪ್ಪ ನನ್ಗೂ ದಿಟ್ಟ ಆಗಕ್ಕಿಲ್ಲ. ಬೆಳೆ ಬೆಳ್ಕೊಂಡ್ ತಿನ್ನ ಅಂದ್ರೆ ಹಂಗೆ ಆಗ್ಲ ಜಾಗ ಇಲ್ಲ. ಇದು ಬಿಟ್ರೆ ನಮಗ್ ಬೇರೆ ಕಸುಬ್ ಗೊತ್ತಿಲ್ಲ.
ನಮ್ಮ ಅಪ್ಪಡ್ಡೆ ಐದ 5 ಕುರಿಗಳು ಬಿಟ್ಟು ಹೋಗಿದ್ನ. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಸಾಲ ಸೂಲ ಮಾಡ್ಕೊಂಡು ನಾನು 5 ಕುರಿ ಮಾಡ್ಬೇಕು ಅಂದ್ರೆ ರಕ್ತ ಬರ್ತಿದ್ದೀನಿ ಕಣ. ಇವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈಶಾ ಕುಡಿಬೇಕಾಯ್ತದ ಕಣ. ಲೈ ಈ ಬಡ್ಡಿ ಆಯ್ತಾ ಬುದ್ಧಿ ಕಲಿಯೋ ಗಂಟ ಒಟ್ಟಿಗೆ ಇಟ್ಟಾಕ್ಬೇಡ. ಇಟ್ಗಿಟ್ಟು ಹಾಕ್ಯೋ 10 ವರ್ಷ ನಿನ್ನ. ಅವೇ ಕಡ್ರಲ್ಲ ಜೀವ ಅವಿಲ್ಲೇ ನಾನು ಬಂದಾಕಿಲ್ಲ ಕಡ್ರೋಯ್. ಮನೆಗ್ಲ ಎಲ್ಲ ಕುರಿಗಳು ಅನ್ಕೊಂಡು ಹೋಗ್ಬಿಟ್ಟವ್ರಲ್ಲ ಬೋಯ್. ಎಲ್ಲ ಹುಡುಗರು ಕಾಣ್ತಾ ಇರವಲ್ಲ ಶಿವರೇ. ಊರೆಲ್ಲ ಹುಡುಕ್ಬಿಟ್ಟೆ ಕಣ, ಎಲ್ಲೂ ಸಿಗ್ಲಿಲ್ಲ. ದಿಟ್ವಾಲು ಹೇಳ್ತೀನಿ, ಆ ಕಸಾಬಿ ನನ್ನ ಮಕ್ಳು ಕೆಲ್ಸ ಹೇಳಿದ್ರು. ಸೂರೋಸ್ಕೊಂಡ್ಬಿಟ್ರಲ್ಲಪ್ಪ ಈ ನನ್ನ ಮಕ್ಳು ಹಳೆ ಕಸ್ಬಾ. ಯಾಕ ನಿನ್ನ ಮಗ್ಗಿಲ್ದ್ರ ಟೇನ್ ಮಾಡ್ಕೊಂಡೆ ಹೊಡೆದವ್ರು ನೋಡಕ್ಕ. ಎಂತ ಹಾಲಿರ್ಬೇಕು. ಅಪ್ಪ ಬ್ಯಾಟಿ ಚರಿಕ್ ಹೋಗವನೆ ಕುರಿಗಿರಿ ನೋಡ್ಕೊಂಡು ಹೊಟ್ಟಿತವ ಬಿದ್ದಿರ ನನಗೆ ಜ್ಞಾನ ಇಲ್ಲ. ಜ್ಞಾನಿಗೆ ಅಟ್ಬಿಟ್ಟವು ನಮ್ಮ ಮೈಕ್ಳು ಹೋಗ್ಬೇಕನ. ನಾನ್ ನೋಡಿದ್ರೆ ಪದ್ರು ಗುಟ್ಬಿಡ್ತಾವೆ. ನಿನ್ ಮಗ್ನು ಅವನೇ ನೆರವಾಗಿಲ್ದವನು. ರಾಜ್ಕುಮಾರ್ ತರ ಯಾರು ಪದ್ವಾ ಮತ್ತೆ ನೀ ಏನಾರು ಫಿಲ್ಮಿಗೆ ಸೇರ್ಕೊಂಡ್ಬಿಟ್ರೆ ರಾಜ್ಕುಮಾರ್ ಅವ್ರ ಅಪ್ಪನಂಗ ಆಗೋಯ್ತೆ. ಕಸಬರುಗಳು ನಿನ್ ಕುರಿಗಳ ಕದ್ಕವರು ಅಂತ ನಿಮ್ಮ ಅವ್ನು ಹೊಡಿತಾ ಬಿದ್ದವನ ನೀನ್ ನೋಡಿದ್ರೆ ಟೆಂಟ್ ಬಂದಿದೆಲ್ಲ ಮುಳುತ್ತದೆ. ಕುರಿಗಳು ಹೊಡ್ಕೊಂಡು ಹೋಗ್ಬಿಟ್ರೆ ಅವನ ಮಗನು ಸೇರ್ಕೊಂಡು ನಾನು ಎದೆ ಮೇಲೆ ಕಲ್ ಚಪ್ಪಡಿ ಹೇಳ್ಬಿಟ್ರಲ್ಲ. ಈ ಕಣ್ಣಲ್ಲಿ ಇರಾಕ ಏನೇ ಪ್ರಯೋಜನ? ನಾನು ಏಟ್ಕಿಂತ ಪಡ್ಕೊಂಡೆ ಅವನ ಹಟ್ಟಿಯಿಂದ ಆಚೆ ಕಾಲಿಗೆ ಬಿಡ್ಬೇಡ ಕಣಮಿ ಅಂತ. ಅಯ್ಯೋ ಅಲ್ಲಿ ನೋಡ್ಲಾ ನಿಮ್ಮ ಅವ್ನಿಗೆ ನಿಮ್ಮ ಅಪ್ಪ ಹೆಂಗ್ ಕೆಚ್ ಕಡಿತಾವ್ನೆ. ನೀನು ನನ್ನ ಮಾತು ಕೇಳಲಿಲ್ಲ. ಅವನು ಸಿನಿಮಾ ಟೆಂಟು ಪಾತ್ರ ಅಂತ ಕೆಟ್ಟ ಕೆರ ಇರ್ದವನ್ ಕಣಮ್ಮೆ. ನನ್ನ ಅವ್ವ ಮಗ ಸೇರ್ಕೊಂಡು ಎಕ್ ಕುಟ್ಬಿಟ್ರಲ್ಲಮ್ಮೆ. ಲೇ ಇದ್ ಬಂದ್ ಕುರಿಗಳನ್ನೆಲ್ಲ ಕಳ್ಕೊಂಡು ನಾನು ಅನಾಥ ಆಗ್ಬಿಟ್ಟಲ್ಲಮ್ಮೆ. ಏನ್ ಮಾಡೋದ ಈಗ? ಹೋಗಿರೋ ಕುರಿ ವಾಪಸ್ ಅನ್ಕೊಂಡ್ಬಿಟ್ಟೆ ನೀನು. ಏನಾರು ಹೋದ್ರೆ ನಿಮ್ಮ ಅಪ್ಪ ನಿನ್ನ ಯಾರಾಗ್ಲಿ ನಮ್ಮ ಇಟ್ಲಾ ಓ ಕುರಿಗಳು ಹೋಗಿರೋ ಕೋಪಕ್ಕೆ ನಿನ್ನೂ ಸೇರಿಸಿ ನಿಮ್ಮ ಅವನು ಅಟ್ಟಿಯಿಂದ ಆಚೆ ಹಾಕ್ಬಿಡ್ತಾನೆ ಅಷ್ಟೇ. ಏನು ಈಗೇನು ಹೋಗ್ಬೇಕನಪ್ಪ ನೀನು? ಹೋಗಪ್ಪ. ಏನೋ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ಹೇಳಿದ್ಮು. ಕೇಳ್ಬೇಕು, ಚಿಕ್ಕವ್ರಾದ್ರೇನು ದೊಡ್ಡವ್ರಾದ್ರೇನು. ನಾ ಹೇಳಿದ್ರು ನಾ ಎಲ್ಲಿ ಜೋರ ಇಲ್ಲೇನು ಮತ್ತೆ ನಾ ಈಗ ಏನ ಮಾಡ್ಲಿ? ಏನ್ ಮಾಡೋದು ಅಂತಂದ್ರೆ ಊರ್ ಬಿಟ್ಟು ಹೋಗೋದು ಅಷ್ಟೇ. ಇಂಥ ಮನೆ ಉಪಾಯ ಹೇಳ್ಬಿಟ್ಟೆ. ನೋಡ್ಲಾ ಬೀಸೋದಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು. ಇವ್ನು ಇವ್ರ ಅಪ್ಪನಿಂದ ತಪ್ಪಿಸ್ಕೊಂಡ್ರೆ ಉದ್ದಾರ ಆಯ್ತಾನೆ ಅಂತ ನಾನು ಹೇಳ್ದಪ್ಪ. ದೇಶಾಂತರ ಹೊಂಟೋಗ್ಲೇ. ಯವಾ ನಿನಗೆ ಎಷ್ಟು ನೋವಾಗದು? ಅದ್ರ ಹತ್ರ ಅಷ್ಟು ನೋವಾಗದೆ ನನಗೆ. ನಾ ಇಲ್ಲೇ ಇದ್ರೆ ನನ್ನ ಮ್ಯಾಗಿನ ಕೋಪಕ್ಕೆ ನಿನ್ನೂ ಅಟ್ಟಿ ಬಿಟ್ಟು ಹೊಡ್ಸ್ಬಿಡ್ತಾನೆ ಅಪ್ಪಯ್ಯ. ಕುರ್ಗಳು ಅದಕ್ತಾನೆ ಅಪ್ಪಯ್ಯ ನಿಂಗೆ ಹೊಡೆದಿದ್ದು ಅದ್ರ ಹತ್ರ ತರ್ತೀನಿ ಕಣವ ನಾನು. ಅಲ್ಲಿ ಗಂಟ ನಾನು ಸತ್ರು ನಿಮಗೆ ಮುಖ ತೋರ್ಸಕ್ಕಿಲ್ಲ ಅಪ್ಪಯ್ಯ. ನಮ್ಮ ಅವ್ನ ನಾಳೆಗೂ ನಿನಗೆ ಮುಖ ತೋರ್ಸಕ್ಕಿಲ್ಲ. ಅವತ್ತು ಮುಖ ತೋರದೆ ಓಡ್ ಬಂದವನು. ಇವತ್ತವರೆಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸರ್? ತಿನ್ನಕ್ಕೆ ಅನ್ನ ಇಲ್ಲದೆ, ಹಾಕೊಳಕ್ಕೆ ಚಪ್ಪಲಿ ಇಲ್ಲದೆ, ಮಲ್ಕೊಳಕ್ಕೆ ಜಾಗ ಇಲ್ಲದೆ, ಬಿಕಾರಿ ಥರ ಫುಟ್ಪಾತ್ ಮೇಲೆ ಮಲಗಿದ್ದೀನಿ ಸರ್. ಎಷ್ಟೋ ಸಲ ಬಸ್ ಚಾರ್ಜ್ ಇಲ್ಲದೆ ಶೂಟಿಂಗ್ ಸ್ಪಾಟ್ವರೆಗೂ ನಡ್ಕೊಂಡು ಹೋಗಿದ್ದೀನಿ ಸರ್. ಚಾನ್ಸ್ ಕೊಡಿ ಅಂತ ಕೇಳೋಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ ಗೊತ್ತಾ ಸರ್? ನನ್ನ ಕನಸು ನೆನ್ಸಾಗ್ಲಿ ಅಂತ ಸರ್. ಅನ್ಕೊಂಡಿದ್ದು ಸಾಧಿಸೋವರೆಗೂ ಸತ್ರು ನನ್ನ ಮುಖ ತೋರಿಸಲ್ಲ ಅಂತ ನಮ್ಮ ಅವನ ಮೇಲೆ ಆಣೆ ಮಾಡಿ ಹೇಳಿ ಬಂದಿದ್ದೀನಿ ಸರ್. ಈಗ ಯಾರು ಇಲ್ವಲ್ಲ ಸರ್. ಈಗ ನನ್ನ ಹತ್ರ ಯಾರು ಇಲ್ಲ. ಕಲೆಗೆ ಬೆಲೆ ಕೊಡಬೇಕು ಅಂತಾರೆ. ನೀವು ಪ್ರಾಣ ಕೊಟ್ಟಾದ್ರೂ ಸರಿ, ಈ ಸಿನಿಮಾ ಮಾಡಿ.
ಮುತ್ತು ಶಬಾಷ್, ನಿನ್ನ ಮೆಚ್ಚೆ ಕಣಯ್ಯ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಗುರಿ ಅಷ್ಟೇ ಮುಖ್ಯ ಅಲ್ಲ, ಏನೇ ಕಷ್ಟ ಬಂದರೂ ಅದನ್ನು ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು. ಇದನ್ನು ನಾನು ಇವತ್ತು ನಿನ್ನಿಂದ ತಿಳ್ಕೊಂಡೆ. ಮನುಷ್ಯನ ಜೀವನದಲ್ಲಿ 2 ದಿನ ಮುಖ್ಯ ಅಂತಾರೆ. ಒಂದು ಅವನು ಹುಟ್ಟಿದ ದಿನ, ಇನ್ನೊಂದು ಯಾಕೆ ಹುಟ್ಟಿದೆ ಅಂತ ತಿಳ್ಕೊಳ್ಳೋ ದಿನ. ನಿನ್ನಿಂದ ನನಗೆ ಇವತ್ತು ಯಾಕೆ ಹುಟ್ಟಿದೆ ಅಂತ ಗೊತ್ತಾಯ್ತು. ನಡೆಯೋ, ಅದೇನಾಗುತ್ತೋ ಆಗ್ಬಿಡ್ಲಿ. ಈ ಸಿನಿಮಾ ನಾವು ಮಾಡೇ ಬಿಡೋಣ. ನಾಳೆಯಿಂದನೇ ಶೂಟಿಂಗ್. ಹೋಗು, ರೆಡಿ ಆಗು. ಅಮ್ಮ ಪಾರ್ವತಿ, ನಿಂದೇನು ಪ್ರಾಬ್ಲಮ್ ಇಲ್ಲ ತಾನೆ? ಆಕ್ಟ್ ಮಾಡ್ತೀಯಲ್ಲ? ನಾನು ಮುತ್ತುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಗುಡ್, ಐ ಲೈಕ್ ಇಟ್. ಮುತ್ತು ಸರ್, ಎಲ್ಲ ಓಕೆ. ಆ ಹುಡುಗಿನೇನೋ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸಿನಿಮಾ ಮುಗಿದ್ಮೇಲೆ ಅವಳ ಪರಿಸ್ಥಿತಿ ಏನಂತ ಯೋಚನೆ ಮಾಡಿದ್ಯಾ? ನೀವು ಯಾವಾಗಲೂ ಒಂದು ಮಾತಾಡ್ಬೇಕು ಅಂತಿದ್ರಲ್ಲ, ಏನದು? ಏನೂ ಇಲ್ಲ. ಏನೂ ಇಲ್ಲ. ಯಾಕೆ ನಾನೇನ್ ಮಾಡಿದೆ? ಒಂದ್ ನಿಮಿಷ ಇರಿ. ಪಾರ್ವತಿ ಬಾ, ಮದುವೆ ಆಗೋಣ ಬಾ. ಅವನೇನು ಮಾಡಿಲ್ಲ ತಾನೆ? ನಾನಿದ್ದೀನಲ್ಲ. ಬಿಕ್ಲ ಬಂದ್ಬಿಡ್ತಾ, ಮೊದಲು ಬೇಗ ನೀನು ತಾಳಿ ಕಟ್ಟಿ ಕೊಡ್ತಾ ಇದ್ದೀನಿ ತಾನೆ. ಶೂಟಿಂಗೋಸ್ಕರ ಕರ್ಕೊಂಡ್ಬಂದ್ರಣ. ಅವಾಗ್ಲಿಂದ ನೋಡ್ತಿದ್ದೀನಿ ನನ್ನ ಮಕ್ಳ ಒಬ್ಬೊಬ್ಬ ಎಗರಾಡ್ತಿದ್ದೀರಾ. ನಿನ್ಗೊಬ್ಬರಿಗೆ ಇರುಗುರು, ಏನ್ ಗುರು ಮಾತಾಡ್ತೀರ ಮಚ್ಚತ್ಕೊಂಬತ್ತೀರಾ? ನಾನು ಅವ್ಳು ಕರ್ಕೊಂಬಂದು ಶೂಟಿಂಗೋಸ್ಕರ. ನೀವು ತಪ್ಪು ತಿಳ್ಕೊಂಡಿದ್ದೀರ ಅಷ್ಟೇ. ಗುರು ನಿನಗೆ ಮಾವನ ಮಗಳು ಅಂತಾನೋ ನನಗೆ ಗೊತ್ತು. ಅಣ್ಣ ನಿನಗೆ ಅಕ್ಕನ ಮಗಳು ಅಂತಾನೋ ನನಗೆ ಗೊತ್ತು. ನೀವಿಬ್ರು ಇವಳನ್ನೇ ಮದುವೆ ಆಗಬೇಕು ಅಂತಿರೋದು ನನಗೆ ಚೆನ್ನಾಗಿ ಗೊತ್ತು. ಹಂಗಂತ ಈಗ ನಾ ಮದುವೆ ಆಗಬೇಕು ಅಂತ ಇಬ್ರು ಹೊಡೆದಾಡಿದ್ರೆ ಅವಳ ಗತಿ ಏನು ಗುರು? ಗುರು ಇಬ್ರಲ್ಲಿ ಒಬ್ಬರಾದ್ರೂ ಅವಳ ಹತ್ರ ಹೋಗಿ ನಾನು ಇಷ್ಟನ ಅಂತ ಕೇಳಿದ್ರಾ? ಗುರು ನೀನಾದ್ರೂ ಕೇಳಿದೆ ಗುರು ನಾನು ಇಷ್ಟನ ಅಂತ? ಮತ್ತೆ ಹೋಗ್ಲಿ, ಅವಳ ಮನ್ಸಲ್ಲಿ ಯಾರಿದ್ದಾರೆ ಅಂತನಾದ್ರೂ ಕೇಳಿದ್ರಾ? ಇಲ್ಲ ತಾನೆ. ಅವಳಿಗೂ ಒಂದು ಮನ್ಸಿರಲ್ವಾ? ಅವಳಿಗೂ ಒಬ್ರು ಇಷ್ಟ ಅಂತಿರಲ್ವಾ? ಮತ್ತೆ ಎಲ್ಲ ನೀವೇ ಡಿಸೈಡ್ ಮಾಡ್ಕೊಂಡ್ರೆ ಹೆಂಗೆ? ಕೇಳಿ ಗುರು, ಅವಳ ಕೇಳಿ. ಸರಿ, ಒಂದ್ ಕೆಲಸ ಮಾಡಿ, ಈಗಲೇ ಕೇಳಿ. ನೀವ್ ಕೇಳಿಲ್ಲ, ನೀವ್ ಕೇಳಿ. ಅವಳ ಮನ್ಸಲ್ಲಿ ಯಾರಿದ್ರೋ ನೀವೇ ಕೇಳ್ಕೊಳ್ಳಿ. ಇದ್ರಿಗೆ ಕಿತ್ತಾಡ್ತಿರಲ್ಲ ಗುರು. ನಾನ್ ಕೇಳ್ತೀನಿ ಸರಿನಾ? ನಾ ಕೇಳ್ತೀನಿ. ಪರು ಹೇಳ್ಪಾರು, ಹೆದರ್ಕೋಬೇಡ. ಹೇಳ್ಪಾರು, ಇವರಿಬ್ರಲ್ಲಿ ಯಾರಷ್ಟ ಹೇಳ್ಪಾರು. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಹೇಳ್ಪಾರು ನಾನಿದ್ದೀನಿ. ಹೆದರ್ಕೋಬೇಡ, ಹೇಳ್ಪಾರು. ನಿಮ್ಗೆ ಯಾರಿಷ್ಟ ಅಂತ ಹೇಳ್ಪಾರು. ಒಂದ್ ನಿಮಿಷ ಗುರು, ನಿಮ್ಮ ನೋಡಿದ್ರೆ ನನಗೆ ಮೀಟ್ ಆಫ್ ಆಗೋಗುತ್ತೆ. ಇನ್ನು ಅವ್ಳಿಗೆ ಹೆದರಿಕೆ ಆಗಲ್ವಾ? ಒಂದ್ ನಿಮಿಷ ನಾನು ಕೇಳ್ತೀನಿ. ಹೆದರ್ಕೊಂಡ್ಬಿಟ್ಟಿದ್ದೆ ನಿಮ್ಮ ನೋಡಿ. ಪಾರು ಹೇಳು ಪಾರು, ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಿನಗೆ ನಾನಿದ್ದೀನಿ. ನಿನಗೆ ಯಾರಿಷ್ಟ ಅಂತ ಹೇಳು ಪಾರು. ನಿನಗೆ ನಾನು ಇಷ್ಟನಾ ಅಂತ ನೀನು ನನ್ನ ಒಂದ್ಸಲನಾದ್ರೂ ಕೇಳಿದ್ಯಾ? ನಿನ್ನ ನಂಬ್ಕೊಂಡು ನಿನ್ನ ಜೊತೆ ಇಲ್ಲಿವರೆಗೂ ಬಂದೆ. ಯಾಕೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ನಿನಗೊಂದು ಮಾತು ಹೇಳಬೇಕು ಅಂತ ನಿನ್ನ ಹತ್ರ ಬಂದಾಗೆಲ್ಲ ನನಗೆ ಗೊತ್ತು ಅಂತ ಏನೋ ಒಂದು ಹೇಳ್ತಿದ್ದೆ. ಅದೇನು ಅಂತ ಒಂದ್ಸಲನಾದ್ರೂ ಕೇಳಿದ್ಯಾ? ನನಗಿಬ್ರಲ್ಲಿ ಯಾರೂ ಇಷ್ಟ ಇಲ್ಲ. ನನಗೆ ನೀನ್ ಇಷ್ಟ ಮುತ್ತು. ನನಗೆ ನೀನ್ ಬೇಕು. ಈ ಇಬ್ರಲ್ಲಿ ಯಾರೇ ನನಗೆ ತಾಳಿ ಕಟ್ಟಿದ್ರು ನಾನ್ ಸತ್ತೋಗ್ತೀನಿ ಅಷ್ಟೇ.
ಅಲ್ಲ ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಹೇಳಿದಿದ್ರೆ ಸರ್. ಅಯ್ಯೋ ಏನಯ್ಯ ಸರ್, ಪಾರೂನ್ ಕರ್ಕೊಂಬಂದಿ ನಮ್ಮ ಸಿನಿಮಾ ಹೀರೋನ್ ಆಗ್ಲಿ ಅಂತ ತಾನೆ? ಹೌದು. ಈಗ ನನ್ನ ಲೈಫ್ಗೆ ಹೀರೋನ್ ಆಯ್ತಿದ್ದೀನಿ ಅಂತ ಕೂತಿದ್ದಾಳೆ. ಏನ್ ಸರ್ ಕತೆ? ಕತೆಗೆ ಬೇಕಾಗಿದ್ದೆ ಈ ಟ್ವಿಸ್ಟು. ಶುರು ಹಚ್ಕೋ ಬಡಿ ಮಗ. ನನ್ನ ಮಗನ್ನ ಅಣ್ಣ ಲೈಫಲ್ಲಿ ಇದೆ ಮೊದಲ ಸಲ ತಿರಿತಾ ಇರೋದು. ಅಪ್ಪಿ ತಪ್ಪಿ ಉಲ್ಟಾ ಬಿದ್ರೆ ಬೇಜಾರು ಮಾಡ್ಕೊಬೇಡಣ. ಬಾರು ನೋಡೋಣ ಅಂತ ನಿಮ್ಮನ್ನು ಮುಟ್ಟಾಕ್ ಬಿಡ್ತೀರಾ? ಬರ ನನ್ನ ಮಕ್ಕಳ ಬರ. ಕೊಚ್ಚಾಕ್ಬಿಡ್ತೀನಿ ನನ್ನ ಮಕ್ಳ. ನಾ ನೋಡ್ಬೇಕಾದ್ರೆ ನನ್ನಿಂದ 10 ಮಚ್ ಬರೋದು. ಈಗ ಅದೇ ಮಚ್ಚು ನನ್ನ ಕೈಲಿದೆ. ಈಗ ನೀವ್ ನಡೀತಿದ್ದೀರಾ? ಇದೇ ತರ ರೌಡಿಸಮ್, ಇದನ್ನ ತರ ನೀವು ಮಾಡ್ತಿದ್ದು. ಏಯ್, ಮಚ್ ತೋರ್ಸಿದ್ರೆ ಪ್ರೀತಿ ಬರಲ್ವೋ? ಮನ್ಸ್ಗೆ ಇಷ್ಟ ಆದ್ರೆ ಮಾತ್ರ ಬರೋದು. ಏಯ್, ಒಂದ್ಸಲನಾದ್ರು ಇಬ್ರಲ್ಲಿ ಯಾರಾದ್ರೂ ಒಬ್ರು ನನ್ನ ಇಷ್ಟ ಅಂತ ಕೇಳಿದಿರಾ? ನೀನೇನಾದ್ರೂ ಕೇಳಿದ್ಯಾನೋ? ಮಕ್ಕಳ, ನಿಮ್ ಇಷ್ಟ ಬಂದಂಗೆ ನೀವೇ ಮರಿತೀರಾ? ಬಾರೋ ಬಾಬಾರು ಹೇಳ್ಪಾರು. ಇವ್ರಿಬ್ರ ನಿಂಗೆ ಯಾರು ಇಷ್ಟ ಅಂತ ನೀನೇ ಹೇಳ್ಪಾರು. ನಂಗಿಬ್ರು ಇಷ್ಟ ಇಲ್ಲ. ಇಬ್ರಲ್ಲಿ ಯಾರೇ ತಾಳಿ ಕಟ್ಟಿದ್ರು ನಾನು ಸತ್ತೋಗ್ತೀನಿ ಅಷ್ಟೇ. ಕೇಳಿದ್ರೇನೋ? ಕೇಳಿದ್ರಲ್ಲ? ನಿಮ್ಮಿಬ್ರಲ್ಲಿ ಯಾರು ಇವಳಿಗೆ ಇಷ್ಟ ಇಲ್ವಂತೆ. ನೀವಿಬ್ರಲ್ಲಿ ಯಾರೇ ತಾಳಿ ಕಟ್ಟಿದ್ರು ಅವಳು ಸತ್ತೋಗ್ತಾಳಂತೆ. ಸತ್ತನಿಗೆ ತಾಳಿ ಕಟ್ತೀರಾ? ಸತ್ತನ ಜೊತೆ ಸಂಸಾರ ಮಾಡ್ತೀರಾ? ಒಂದ್ಸಲ ಅವಳಿಗೆ ಇಷ್ಟ ಇಲ್ಲ ಅಂದಲ್ಲಿ ಮುಗೀತು. ಅವಳ ಪಾಲಿಗೆ ನೀವಿಬ್ರು ಸತ್ತಂಗೆ. ಹಂಗೋ ಅವಳೇ ಮದುವೆ ಆಗ್ಬೇಕು ಅಂದ್ರೆ ಕರ್ಕೊಂಡೋಗಿ ಸಾಯ್ಲಿ. ತಪ್ಪಾಗ್ಬಿಟ್ಟೆ ಕಣ್ರಿ. ನೀವ್ ಯಾವಾಗ ನನ್ನ ಜೊತೆ ಬರಕ್ ಒಪ್ಕೊಂಡ್ರು, ನನಗೆ ಕೈ ಕೊಟ್ರು, ನಾನು ಅವತ್ತೇ ಲವಲ್ ಬಿದ್ಬಿಟ್ಟೆ ರೀ. ಇದನ್ನ ಮೊದ್ಲೇ ಹೇಳ್ಬೇಕು ತಾನೆ? ಹೇಳಿದಿದ್ರೆ ಯಾಕೆ? ನಿನ್ನ ನಂಬಕ್ಕಾಗಲ್ಲಪ್ಪ. ಮಧ್ಯ ಎಲ್ಲಾದ್ರೂ ಕೈ ಬಿಟ್ಬಿಡ್ತೀಯ ನೀನು. ಕಸ್ತೂರಿ ನಿವಾಸದ ವಂಶಾರಿ ನಮ್ದು. ಒಂದ್ಸಲ ಕೈ ಹಿಡಿದ್ಮೇಲೆ ಮುಗೀತು, ಬಿಡೋ ಮಾತೇ ಇಲ್ಲ. ಈ ಡೈಲಾಗ್ ಮೊದ್ಲೇ ಹೇಳಿದ್ದೆ ಗೊತ್ತಾ? ಅದು ರಿಯಲ್ ರೀ, ಇದು ರಿಯಲ್ಲು. ಅಕಸ್ಮಾತ್ ನಿಮ್ಮ ಹತ್ರ ನಾನು ಅವಾಗ್ಲೇ ಹೇಳಿದ್ರೆ ನೀವು ಪಿಕ್ಚರ್ ಲಾಕ್ ಮಾಡೋದಂತ ಹೋಗ್ಬಿಟ್ಟಿದ್ರೆ ನನ್ನ ಕತೆ ಏನಾಗ್ತಿತ್ತು? ಅದಕ್ಕೆ ನಾನು ಹೇಳಿಲ್ಲ. ಸರಿಯಾದ ಪೋಲಿ ನೀನು. ಇನ್ ಮುಂದೆ ಈ ಜನ ಎಲ್ಲ ನನ್ನ ಹಂಗೆ ಕರೀತಾರೆ. ಸರ್ ಮಾಡಿದೆ ಸರ್. ಈ ಪಿಕ್ಚರ್ ಸೂಪರ್ ಹಿಟ್ ಬಿಡ. ನಮಸ್ಕಾರ.
ನೋಡಯ್ಯ ನಮ್ ಥಿಯೇಟರ್ ಸಿನಿಮಾ ನೋಡಕ್ ಬರ್ತಿದ್ದವನು ಎಷ್ಟು ದೊಡ್ಡ ಕಟೌಟ್ ಹಾಕ್ಸ್ಕೊಂಡಿದ್ದಾನೆ. ಒಂದು ಟಿಕೆಟ್ ಕೊಡೋಣ. ಟಿಕೆಟ್ ಇಲ್ಲ ಏನು ಇಲ್ಲ ಎಲ್ಲ ಅವತ್ತು ನನ್ನ ಆಟೋ ಹತ್ಬಿಟ್ಟು ₹5 ಕೊಡಕ್ಕೆ ಏನ್ ಸತಾಯಿಸಿದ ಗೊತ್ತಾ? ಮುಂದೆ ರ್ಯಾಲಿ, ಹಿಂದೆ ಈ ಪೋಲಿ ಅಂತಿದ್ದ. ಇವನಿಗೆ ರ್ಯಾಲಿ ಮಾಡ್ಲೇಬೇಕಣ. ಖಂಡಿತ ಮಾಡಲ್ಲ. ನಮ್ದು ಓಟಿಗೆ ಬಂದು ಚಿತ್ರಾನ್ನಾಗೆ ತಿನ್ಬಿಟ್ಟು ಕಾಸು ಕೊಡ್ರೆ ಓಡಾಯ್ತಾ ಇದ್ದ ಇವನು. ತಲೆ ಮೇಲೆ ಹೊಡೆದು ಪಿಲೇಟಿ ತೊಳೆಯಕ್ಕೆ ಹಾಕಿದ್ದೆ. ಅವತ್ತು ಹೇಳಿದ್ದ ನಮ್ದು ಪೋಲಿ ಪಿಕ್ಚರ್ದಾಗೆ ಪಟ್ಟು ಎಲ್ಲೋ ಮುತ್ತು ಎಲ್ಲೋ ಮುತ್ತು ಬಂದ ಸಿಂಗನಲ್ಲೂರ್ ರಾಜ ಬಂದ. ಎದ್ದು ಬಂದ ಗೆದ್ದು ಬಂದ ಸೂಪರ್ ಸ್ಟಾರ್ ರಾಜ ಬಂದ. ಚೆನ್ನಾಗಿದ್ದೀನಿ ಕಣ. ನೀ ಚೆನ್ನಾಗಿದ್ದಾಯ? ನೋಡಿ ಕೂಸೆ. ಇದು ಏನಪ್ಪ ರಾಜ್ಕುಮಾರ ಕಣ್ಣು ಕಾಣ್ತಿ. ನಿನಗೆ ಯಾರ ಕಣ್ಣು ತಾಕ್ಬಾರ್ದು ಕಣ್ಣ. ನಾಯಿ ಕಣ್ಣು, ನರಿ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು ಹಾಳಾಗೋಗ್ಲಿ. ನೋಡು ನಿನ್ ಗಂಡ್ ಬೀರಾಯ್ನ ನನ್ ಮ್ಯಾಗೇನು ಮುನ್ಸ್ಕೊಂಡವನೆ. ವಾಲಿ ಬಿಡಪ್ಪ. 30 ಆಗಿದ್ದು 300 ತಂದಿವ್ನೆ. ನಿನ್ ಮಗ ಕರ್ನಾಟಕ ಫುಲ್ ಫೇಮಸ್ ಗೊತ್ತಾ? ಬಾರು ನಿನ್ ಸೊಸೆ ಏನ್ ಸಂದಗಳೇ. ಯಾರ ಇಲ್ಲಿಗೆ ಬತ್ತವನೆ. ನಮ್ಮಪ್ಪಯ್ಯ ಪಾರು ಯಾರ ಪಾರು ಕುರಿ ಮೇಸಕ್ ಬಂದತ್ತೆ. ಹಾ ಬರ್ತದೆ ಇಡ್ತಿರ್ಬೇಕೆ ಬತ್ತದ ಕಣ್ಮ.